ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಮಂಗಳವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ಎನರ್ಜಿಯಾಗಿ ಹೇಗೆ ಕೆಲಸ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ವ್ಲಾಗನ್ನು ಸಹಿತ ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅಲ್ವಾ, ಬೆಳಗ್ಗೆನೇ ಹಾಕ್ತಾ ಇದ್ದೀನಿ. ಒಂದೇ ಟ್ರಿಪ್ಪಿಗೆ ಸಾಕಾಗುತ್ತೆ, ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಬಟ್ಟೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಬಟ್ಟೆನ ಸಹಿತ ಹಾಕ್ತಾ ಇದ್ದೀನಿ. ಇನ್ನು ಟಿಫನ್ ಏನು ಮಾಡಿಲ್ಲ, ಬಟ್ಟೆ ಅದ್ರ ಪಾಡಿಗೆ ಅದ್ರ ಆಗುತ್ತೆ ಅಂತ ಇಲ್ಲಿ ನಾನು ಬಟ್ಟೆ ಹಾಕ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದಾಯಿತು. ನಾನೇನು ಬಟ್ಟೆಗೆ ಲಿಕ್ವಿಡ್ ಏನು ಬಳಸೋದಿಲ್ಲ, ಸರ್ಫ್ ಎಕ್ಸೆಲ್ ಪೌಡರನ್ನೇ ಬಳಸ್ತೀನಿ. ನಮಗೆ ವಾಷಿಂಗ್ ಮಿಷಿನ್ಗೆ ಅದೇ ಹಾಕಿ ರೂಢಿಯಾಗಿದೆ ಅಲ್ವಾ, ಅದಕ್ಕೆ ಒಬ್ಬೊಬ್ಬರು ಸರ್ಫ್ ಎಕ್ಸೆಲ್ ಪೌಡರ್ ಈ ರೀತಿ ಎಲ್ಲ ಹಾಕಿದರೆ ವಾಷಿಂಗ್ ಮಿಷಿನ್ ಹೋಗುತ್ತೆ ಅಂತಾರೆ. ಇದುವರೆಗೂ ನಮ್ಮದು ಏನೂ ಆಗಿಲ್ಲ, ಅದಕ್ಕೋಸ್ಕರ ನಾನು ಇದನ್ನೇ ಬಳಸ್ತಾ ಬರ್ತೀನಿ. ಹಾಫ್ ಆನ್ ಅವರ್ಗೆ ಇಟ್ಟಿದ್ದೀನಿ, ಅರ್ಧ ಗಂಟೆಗೆ ಇಟ್ಟರೆ 2 ಸರಿ ತೊಳ್ಕೊಂಬಿಡುತ್ತೆ ಅಂತ ಅರ್ಧ ಗಂಟೆ ಇಟ್ಟಿದ್ದೀನಿ. ಇಲ್ಲಿ ಅಷ್ಟೊತ್ತಿಗೆ ನನ್ನ ಮಗಳನ್ನು ಸಹಿತ ಎದ್ಬಿಟ್ಟಿದ್ದಾಳೆ, ನೋಡ್ತಿರ್ಬೋದು ಎಷ್ಟು ಖುಷಿಯಿಂದ ನಗ್ನಗ್ತಾ ಎದ್ದಿದ್ದಾಳೆ ಅಂತ. ಎದ್ದೊಳ್ಬೇಕಾದ್ರೆ ಮಾತ್ರ ಅವಳು ಅಳೋದೇ ಇಲ್ಲ ಯಾವತ್ತಿಗೂ ಸಹಿತ. ಎದ್ದಿದ್ದಾಳೆ. ಸ್ವಲ್ಪ ಹಾಲನ್ನು ಕಾಯಿಸ್ಬೇಕು ಅವಳಿಗೆ. ಹಾಲು ಸ್ವಲ್ಪ ಹಾರ್ಲಿಕ್ಸ್ ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ದಿನ ಹಾಲು ಕುಡಿಸ್ತಾ ಇದ್ದೆ, ಇವಾಗ ಒಂದು 2-3 ಡೇಸಿಂದ ಹಾರ್ಲಿಕ್ಸನ್ನು ಕುಡಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಂತ ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ದಿನ ಏನು ಕುಡಿಸ್ತಿರ್ಲಿಲ್ಲ, ಇವಾಗ ಯಾರೋ ಹೇಳಿದರು ಚೆನ್ನಾಗಿರುತ್ತೆ ಕುಡಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಕುಡಿಸ್ತಾ ಇದ್ದೀನಿ. ಅವಳಿಗೆ ಹಾರ್ಲಿಕ್ಸ್ ಹಾಕಿದರೆ ಒಂದೊಂದು ಟೈಮ್ ಕುಡಿತಾಳೆ, ಒಂದೊಂದು ಟೈಮ್ ಕುಡಿಯೋದಿಲ್ಲ. ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಕೊಟ್ರೆ ಸ್ವಲ್ಪ ಅವಳಿಗೆ ಹಿಂಸೆ ಆಗುತ್ತೆ ಕುಡಿಯೋದಕ್ಕೆ, ಅದಕ್ಕೆ ಸ್ವಲ್ಪನೇ ರೂಢಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ರೂಢಿ ಮಾಡ್ತಾಯಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಕೊಡ್ತೀನಿ, ಆರಾಮಾಗಿ ಕುಡೀಲಿ ಅಂತ. ಸ್ವಲ್ಪ ಬೆಚ್ಚಗಿದ್ದರೆ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಕುಡಿಸ್ತಾ ಇದ್ದೀನಿ. ನೋಡಿ ಅವಳು ಏನು ಮಾಡಿದರೆ ಸಹಿತ ಇವತ್ತು ಕುಡಿಯೋದಿಲ್ಲ. ಒಂದೊಂದು ಟೈಮಲ್ಲಿ ಚೆನ್ನಾಗಿ ಕುಡಿತಾಳೆ, ಅವಳೇ ಇಸ್ಕೊಂಡು ಕುಡಿದು ಬಿಡ್ತಾಳೆ. ಇವತ್ತು ಎದ್ದಿದ ತಕ್ಷಣ ಯಾಕೋ ಗೊತ್ತಿಲ್ಲ, ಅವಳಿಗೆ ಎದ್ದಿದ ತಕ್ಷಣ ನಾನು ಸ್ವಲ್ಪ ಬಿಸಿನೀರನ್ನು ಕುಡಿಸ್ತೀನಿ, ಡೈಜೆಷನ್ ಸ್ವಲ್ಪ ಚೆನ್ನಾಗಾಗಲಿ ಅಂತ. ಮಕ್ಕಳಿಗೆ ಅಷ್ಟೇ, ನಾವು ಅಷ್ಟೇ ಎದ್ದಿದ ತಕ್ಷಣವೇ ಹಾಲಾಗಲಿ ಕಾಫಿ ಆಗಲಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರ್ದು. ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿನೀರನ್ನು ಕುಡಿಯೋದ್ರಿಂದ ಹೊಟ್ಟೆ ಡೈಜೆಷನ್ನು ಚೆನ್ನಾಗೇ ಆಗುತ್ತೆ, ಮೋಷನ್ನು ಸಹಿತ ತುಂಬ ಈಸಿಯಾಗಿ ಹೋಗುತ್ತೆ. ಮಕ್ಕಳಿಗೂ ಅಷ್ಟೇ, ಪಾಪ ಮಕ್ಕಳಿಗೆ ಗಟ್ಟಿ ಮೋಷನ್ ಹೋಗೋದು ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಅವಳಿಗೆ ಎದ್ದಿದ ತಕ್ಷಣ ಬಿಸಿನೀರನ್ನು ಕುಡಿಸ್ಬಿಟ್ರೆ ಆರಾಮಾಗಿ ಆಗ್ಬಿಡ್ತಾಳೆ ಅಂತ ಎದ್ದಿದ ತಕ್ಷಣ ಬಿಸಿನೀರನ್ನು ಕುಡಿಸಿದ್ದಾದಮೇಲೆ ಇಲ್ಲಿ ನಾನು ಹಾಲನ್ನು ಕುಡಿಸ್ತಾ ಇದ್ದೀನಿ. ಪಾಪ ಸುಮ್ಮನೆ ಸಪ್ಪಗಿದ್ದಾಳೆ, ಮಾತ್ರ ಎದ್ದಿದ್ದಾಳೆ ಅಲ್ವಾ ಇವಾಗ. ಅದಕ್ಕೆ ಇತ್ತೀಚೆಗಂತೂ ನಮ್ಮ ಯಶುನ ವಿಡಿಯೋದಲ್ಲಿ ಜಾಸ್ತಿ ತೋರಿಸ್ತಾ ಇಲ್ಲ, ಆದಷ್ಟು ನಂದು ವ್ಲಾಗನ್ನೇ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹಾಗೆ ಯಶುನ ತೋರಿಸ್ತಾ ಇದ್ದೀನಿ. ಇಲ್ಲಿ ಟಿಫನ್ ಆಲ್ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್, ನೋಡ್ತಿರ್ಬೋದು. ವಾಂಗಿಭಾತನ್ನು ಮಾಡಿದ್ದೀನಿ ಸಿಂಪಲ್ಲಾಗಿ. ಬದನೆಕಾಯಿ ಹೇಗಿದ್ದರೂ ಇತ್ತು ಅಲ್ವಾ, ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ವಾಂಗಿಭಾತ್ ಮಾಡಿದ್ದೀನಿ. ನಾನೇನು ತಿನ್ನೋದಕ್ಕೆ ಹೋಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ವಾಂಗಿಭಾತು ಬದನೆಕಾಯಿ ಹಾಕಿರೋ ಇದು ಪದಾರ್ಥ ತಿಂಡಿನ ತಿನ್ನಬಾರ್ದು ಅಂತಾರೆ, ಹೊಟ್ಟೆ ಕಡಿಯೋ ಚಾನ್ಸಸ್ ಇರುತ್ತೆ, ವಾಯು ಬರುತ್ತೆ ಅಂತ ಹೇಳ್ತಾರೆ ಮಗುಗೆ. ಅದಕ್ಕೆ ನಾನು ತಿನ್ನೋದಿಲ್ಲ. ನಾನು ಸ್ವಲ್ಪ ಏನಾದ್ರು ಮಾಡ್ಕೊಂಡ್ರಾಗುತ್ತೆ ಅಂತ ಇಲ್ಲಿ ವಾಂಗಿಭಾತನ್ನು ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಹಾಕ್ಬಿಟ್ರೆ ವಾಂಗಿಭಾತು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದ್ರ ರೆಸಿಪಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್, ಹಾಗೆ ಬೇಗ ಅರ್ಜೆಂಟಿಗೆ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಬೇರೆ ಆಗಿದೆ, ನನ್ನ ಹಸ್ಬೆಂಡ್ ಬೇರೆ ಇವಾಗ ಬರ್ತಾರೆ, ಮಕ್ಕಳಿಗೂ ಸಹಿತ ಟಿಫನ್ಗೆ ಹಾಕಬೇಕು ಅಂತ ಇಲ್ಲಿ ನಾನು ವಾಂಗಿಭಾತನ್ನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನನಗೆ 4th ಮಂತು ಪ್ರೆಗ್ನೆನ್ಸಿಲಿ ಸ್ವಲ್ಪ ಎನರ್ಜಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ಪ್ರೆಗ್ನೆನ್ಸಿ ಅಂದಮೇಲೆ ಬರೀ ರೆಸ್ಟ್ ತೊಗೊಳ್ಳೋದೆಲ್ಲ, ರೆಸ್ಟ್ ತೊಗೊಂಡ್ರೆ ನಾವು ಸೋಂಬೇರಿತನ ಆಗಿಬಿಡ್ತೀವಿ. ಚೆನ್ನಾಗಿ ಕೆಲಸ ಮಾಡಿದರೆ ನಮ್ಮ ಮಗನೂ ಸಹಿತ ಆರೋಗ್ಯಕ್ಕೆ ಎನರ್ಜಿಯಾಗಿ ನಾವು ಸಹಿತ ಇರ್ಬೋದು. ಯಾವಾಗಲೂ ಮಲ್ಕೊಂಡೇ ಇದ್ದರೆ ನಮ್ಮದು ಸಹಿತ ಒಂಥರ ಸೋಂಬೇರಿತನ ಆಗಿಬಿಡ್ತೀವಿ ಅಂತಲೇ ಹೇಳ್ಬೋದು. ಆಗಲಿಲ್ಲ ಅಂದರೆ ಮಲ್ಕೋಬೋದು, ಆದರೆ ನಮಗೆ ಸ್ವಲ್ಪ ಆದಷ್ಟು ಕೆಲಸ ಮಾಡ್ಕೋಬೇಕಾಗುತ್ತೆ. ನಾನು ಅಷ್ಟೇ, ನಾನು ಪ್ರೆಗ್ನೆಂಟ್ ಇದ್ದೀನಿ, ನಾನು ರೆಸ್ಟ್ ತಗೋಬೇಕು ಅಂತ ಹಾಗೇನಿಲ್ಲ. ನನಗೇನಾದ್ರು ಸುಸ್ತಾಗುತ್ತೆ ಅಂದಾಗ ಮಾತ್ರ ನಾನು ರೆಸ್ಟ್ ತೊಗೊಳ್ಳೋದಕ್ಕೆ ಇದು ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಆರಾಮ್ಸಾಗಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಕೆಲಸ ಮಾಡೋದು, ಅಡುಗೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಇಲ್ಲಿ ಸ್ವಲ್ಪ ವಾಂಗಿಭಾತನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ ಪ್ರೆಗ್ನೆನ್ಸಿ ಎಲ್ಲ ಇರ್ತೀರ, ಚೆನ್ನಾಗಿ ಕೆಲಸ ಮಾಡಿ, ಎನರ್ಜಿಯಾಗಿದ್ದರೆ ಕೆಲಸ ಮಾಡಿ, ಎನರ್ಜಿಯಾಗಿಲ್ಲ ಅಂದರೆ ರೆಸ್ಟ್ ತಗೋಬೋದು. ಆದರೆ ಎನಿ ಟೈಮ್ ಮಲ್ಕೊಳ್ಳೋದ್ರಿಂದ ಒಂಥರ
ನಮ್ಮದು ಮೂಡು ಚೆನ್ನಾಗಿರೋದಿಲ್ಲ ಅಂತಲೇ ಹೇಳ್ಬೋದು. ಬೆಳಗಿಂದ ಸಂದು ಮಲ್ಕೊಳ್ಳೋದು ಒಳ್ಳೆಯದಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ನನಗೆ ಆದಷ್ಟು ನಾನು ಸ್ವಲ್ಪ ರೆಸ್ಟ್ ತಗೊಳ್ಳೋದು, ಸ್ವಲ್ಪ ಕೆಲಸ ಮಾಡೋದು ಆ ರೀತಿಯಾಗಿ ಮಾಡ್ತಾ ಬರ್ತಾ ಇರ್ತೀನಿ. ಮತ್ತು ಇಲ್ಲಿ ಸ್ವಲ್ಪ ವಾಂಗಿಬಾತು ಟಿಫನ್ಗೆಲ್ಲ ಕೊಟ್ಟು ಕಳಿಸಿದ್ದಾಯಿತು. ಮಧ್ಯಾಹ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಟಿಫನೆಲ್ಲ ತಿನ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತು ಬಟ್ಟೆ ಎಲ್ಲ ಒಣ ಹಾಕೋದು ಅದೆಲ್ಲ ಸ್ವಲ್ಪ ಕೆಲಸ ಇತ್ತು. ಕಿಚನೆಲ್ಲ ಕ್ಲೀನ್ ಮಾಡೋದಿತ್ತು ಅಲ್ವಾ, ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ವಿಡಿಯೋ ಅದೇನು ಶೂಟ್ ಮಾಡಿಲ್ಲ ಫ್ರೆಂಡ್ಸ್. ಆ ದಿನ ಅದೇನು ತೋರಿಸುತ್ತೋ ಅಂತ ವಿಡಿಯೋ ಏನು ಶೂಟ್ ಮಾಡೋದಕ್ಕೇನು ಹೋಗಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ಚಪಾತಿನ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಚಪಾತಿ ಮಾಡಿದರೆ ಚೆನ್ನಾಗಿರುತ್ತೆ, ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಅಪರೂಪಕ್ಕೆ ಸ್ವಲ್ಪ ಜಾಸ್ತಿ ದಿನವೇ ಆಗಿತ್ತು ಚಪಾತಿ ತಿಂದು, ಅದಕ್ಕೆ ಇವತ್ತು ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿದ್ದಿಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಇದನ್ನು ಸಹಿತ ಹಾಕ್ಬೋದು, ಪಾಲಕ್ ರುಬ್ಬಿ ಪಾಲಕ್ ರಸನೂ ಹಾಕ್ಕೊಂಡು ಪಾಲಕ್ ಚಪಾತಿ ಮಾಡ್ಬೋದು, ಕ್ಯಾರೆಟ್ ಚಪಾತಿ ಮಾಡ್ಬೋದು. ತರಕಾರಿ ಏನೂ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಚಪಾತಿ ಮಾಡೋಣ ಅಂತ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು 2 ಕಟ್ ತೊಗೊಂಡಿದ್ದೆ, ಎಷ್ಟೆಷ್ಟಾಗಿದೆ ನೋಡಿ. ಫುಲ್ಲು ಹಾಳಾಗಿಬಿಟ್ಟಿತ್ತು, ಅದೆಲ್ಲ ಒಳಗಡೆ ಚೆನ್ನಾಗೇ ಇರಲಿಲ್ಲ. ಚೆನ್ನಾಗಿರೋದು ಕೊಟ್ಟಿರಲಿಲ್ಲ ಅವರು. ನೋಡಿ ತೊಗೋಬೇಕು, ಇನ್ಮೇಲೆ ಏನಾದ್ರು ಸೊಪ್ಪು ಏನಾದ್ರು ತೊಗೊಳೋದಾದ್ರೆ ನೋಡಿ ತೊಗೋಬೇಕು ಅಂತ ಹೇಳ್ತೀನಿ. ಚಪಾತಿ ಜೊತೆಗೆ ಕಾಂಬಿನೇಷನ್ನು ಮೆಂತ್ಯ ಪಲ್ಯ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಾನು ಯಾವ ರೀತಿ ಮೆಂತ್ಯ ಪಲ್ಯ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಅಂತಲೇ ಹೇಳ್ಬೋದು. ಅದೇ ಥರನೇ ನಾನು ಸಹಿತ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಬೇಳೆನ ನೆನೆಸಿಟ್ಟಿದ್ದೆ, ತೊಗರಿಬೇಳೆ ನೆನೆಸಿಟ್ಟಿದ್ದೆ, ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. 1-2 ಹಿಡಿಯಷ್ಟು ತೊಗರಿಬೇಳೆ ನೆನೆಸಿಟ್ಟಿದ್ದೆ, ಇಷ್ಟ ಆಗಿದೆ. 1 ಅವರ್ ನೆನೆಸಿಟ್ಟಿದ್ದೆ. ಆ ತೊಗರಿಬೇಳೆನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮೆಂತ್ಯ ಸೊಪ್ಪಿರುತ್ತೆ ನೋಡಿ, ಅದನ್ನು ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದು ಬಂದು ನನ್ನ ಹಸ್ಬೆಂಡು ಸಹಿತ ಹೆಲ್ಪ್ ಮಾಡ್ತಾಯಿದ್ರು. ತರಕಾರಿ ಕಟ್ ಮಾಡೋದು ಅಂದರೆ ನನಗೆ ಆಗೋದೇ ಇಲ್ಲ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡೇ ಸಹಿತ ಕಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಸಹಿತ ಈರುಳ್ಳಿ ಕಟ್ ಮಾಡೋದು ಅಂದರೆ ಆಗೋದೇ ಇಲ್ಲ. ಅದಕ್ಕೆ ಅವರೇ ಎಲ್ಲ ಚಿಕ್ಕದಾಗೆ ಕಟ್ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಬರೀ ಮೆಂತ್ಯ ಸೊಪ್ಪನ್ನೇ ಬಿಡಿಸಿ ಹಾಕ್ತಾರೆ, ಆದರೂ ಬಾಯಿ ಸಿಗುತ್ತೆ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಹೆಚ್ಚು ಹಾಕಿದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಚಿಕ್ಕದಾಗೆ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ 2 ವಿಸಲ್ ಕೂಗಿಸ್ಕೊಳ್ತೀನಿ. ಯಾಕೆಂತಂದರೆ ಬೇಳೆ ಮೆತ್ತಗಾಗಬೇಕು ಅಲ್ವಾ, ಅದಕ್ಕೆ 2 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್. ಆ ಬೇಳೆ ಚೆನ್ನಾಗಿ ಮೆತ್ತಗಿದ್ರೇ ಈ ಒಂದು ಮೆಂತ್ಯ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬರೀ ಚಪಾತಿಗೆ ಪಲ್ಯ ಆಯಿತು, ಮತ್ತು ಇಲ್ಲಿ ಅನ್ನಕ್ಕೂ ಸಹಿತ ರಸಮ್ ಮಾಡ್ತಾಯಿದ್ದೀನಿ. ಯಾಕೋ ಇಲ್ಲಿ ನನಗೆ ರಸಮ್ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ರಸಮ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನನಗೇನೇ ತಿನ್ನಬೇಕು ಅಂದರೂ ಮನೇಲಿ ಆದಷ್ಟು ಟ್ರೈ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್. ಏನೇ ರೆಸಿಪಿ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಟ್ರೈ ಮಾಡ್ಕೊಂಡು ತಿಂತೀನಿ. ಹೊರಗಡೆ ಔಟ್ಸೈಡಿಂದ ತರಿಸ್ಕೊಂಡು ತಿನ್ನೋದು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಳ್ಳೆಯದಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ಆರಾಮ್ಸಾಗಿ ಮನೇಲೇ ಮಾಡ್ಕೊಂಡು ತಿಂತೀನಿ. ರಸಮ್ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ಅದೆಲ್ಲನೂ ಸಹಿತ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದೆಲ್ಲ ಬೆಂದಿದ್ದಾಯಿತು. ಸ್ವಲ್ಪ ಸ್ಮ್ಯಾಶನ್ನು ಮಾಡ್ಕೊಂಬಿಟ್ಟು ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ, ಅಷ್ಟೇ. ರಸಮ್ಮು ರೆಡಿ ಆಗುತ್ತೆ. ಈ ಒಂದು ರಸಮ್ಮು ತುಂಬ ಚೆನ್ನಾಗಿರುತ್ತೆ ಮಾತ್ರ, ನನಗೆ ತುಂಬ ಇಷ್ಟ. ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಕುಡಿಯೋದಕ್ಕಂತೂ ಸಖತ್ತಾಗಿರುತ್ತೆ ಮಾತ್ರ. ಇಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಇದು ಜೀರಿಗೆನೂ ಸಹಿತ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಗೆಜ್ಜಿ ಹಾಕ್ಕೊಳ್ಬೇಕಾಗುತ್ತೆ, ಬೇಯೋದಕ್ಕೂ ಹಾಕ್ಕೊಂಡಿದ್ದೆ. ಇಲ್ಲಿ ಫ್ರೈ ಮಾಡೋದಕ್ಕೆ ಮೇಯ್ನು ಗೆಜ್ಜಿ ಹಾಕ್ಕೊಳ್ಳೋದ್ರಿಂದ ಒಂಥರ ಟೇಸ್ಟಿಯಾಗಿ ಕೊಡುತ್ತೆ. ಮತ್ತು ಯಾರಿಗೆಲ್ಲ ನೆಗಡಿ ಇರುತ್ತೆ, ಮಕ್ಕಳಿಗೆ ನೆಗಡಿ ಇರೋದ್ರಿಂದ ಬೆಳ್ಳುಳ್ಳಿ ಹಾಕಿದರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ. ಅದಕ್ಕೆ ಈ ರೀತಿಯಾಗಿ ಬೆಳ್ಳುಳ್ಳಿನ ಗೆಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸಹಿತ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಣಮೆಣ್ಸಿಕಾಯಿನೂ ಸಹಿತ ಹಾಗೆ ಹಾಕ್ಕೊಂಡಿದ್ದೀನಿ. 1-2 ಒಣಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದನ್ನು ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾವೇನು ಟೊಮೊಟೊ ಬೇಯಿಸ್ಕೊಂಡಿದ್ದೀವಲ್ವ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಬೇರೆ ಥರ ರಸಮ್ಮು ಸಹಿತ ಮಾಡ್ಕೋಬೋದು. ಕಾಳು ಮೆಣಸಿಂದು ರಸಮ್ ಮಾಡ್ಕೋಬೋದು, ಬೆಳ್ಳುಳ್ಳಿ ರಸಮ್ ಮಾಡ್ಕೋಬೋದು,
ಟೊಮೊಟೊ ರಸಮ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಟೊಮೊಟೊ ರಸಮ್ ಅಂದರೆ ತುಂಬ ಇಷ್ಟ. ಟೊಮೊಟೊ ಹಣ್ಣು ಹುಳಿಯಾಗಿಡಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಆ್ಯಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡ್ರೆ ರಸಮ್ಮು ಚೆನ್ನಾಗಿ ರೆಡಿ ಆಗುತ್ತೆ. ಮತ್ತು ಹುಣಸೆಹಣ್ಣಿನ ರಸನ ಸಹಿತ ಲಾಸ್ಟಿಗೆ ಸೇರಿಸ್ಕೊಳ್ತೀನಿ. ಇದು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ರಸಂ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಏನೂ ಇರಲಿಲ್ಲ. ರಸಂ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಇರಲಿಲ್ಲ, ಕಾಳುಮೆಣಸು ಇದ್ದಿದ್ರೆ ಮೇಯ್ನು ರಸಮ್ಗೆ ಇನ್ನೂ ತುಂಬ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿದ್ವಲ್ಲ ಸಾಂಬಾರು ಪುಡಿ, ಅದನ್ನು ಸಹಿತ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಲಾಸ್ಟಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ ನಂತರ ಇನ್ನೂ ಒಂದು ಸ್ವಲ್ಪ ರುಚಿಗೆ ನೋಡ್ಕೊಂಡು ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರಸಮ್ ಸಹಿತ ರೆಡಿ ಆಗುತ್ತೆ ಫ್ರೆಂಡ್ಸ್. ಬೇಗನೆ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಕೆಲಸ ಇದೆ, ಅದಕ್ಕೆ ಸ್ವಲ್ಪ ಬೇಗನೆ ಎಲ್ಲ ಕೆಲಸನೂ ಸಹಿತ ಮಾಡ್ತಾ ಇದ್ದೀನಿ. ಇವಾಗ ಬನ್ನಿ, ಪಲ್ಯ ಮೆಂತ್ಯ ಮತ್ತು ಬೇಳೆ ಬೇಯೋಕೆ ಇಟ್ಟಿದ್ದೀವಿ ಅಲ್ವಾ, ಅದನ್ನು ಸಹಿತ ವಿಸಲ್ ಬಂದಿದೆ. ವಿಸಲ್ ಹೋಗಿದ ನಂತರ ಇಲ್ಲಿ ಈ ರೀತಿಯಾಗಿ ಆಗಿದೆ ನೋಡಿ. ಬೇಳೆನೂ ಸಹಿತ ಚೆನ್ನಾಗಿ ಬೆಂದಿದೆ, ಸೊಪ್ಪು ಸಹಿತ ಚೆನ್ನಾಗಿ ಬೆಂದಿದೆ. ಈ ಪಲ್ಯ ಕಹಿ ಇರೋದಿಲ್ಲ, ಚೆನ್ನಾಗಿರುತ್ತೆ ಮಾತ್ರ. ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದಷ್ಟು ಕಹಿ ಎಲ್ಲ ಹೊರಟೋಗ್ಬಿಡುತ್ತೆ. ಯಾವ ರೀತಿ ಮಾಡ್ತೀನಿ ಅಂತ ಇದನ್ನು ಸಹಿತ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಸೊಪ್ಪು ಪಲ್ಯ ಚೆನ್ನಾಗಿ ಜಾಸ್ತಿ ತಿಂತಾರೆ ಅಂತಲೇ ಹೇಳ್ಬೋದು. ಪಲ್ಯನೂ ಸಹಿತ ಅಷ್ಟೇ ಟೇಸ್ಟಿಯಾಗಿ ಮಾಡ್ತಾರೆ. ಎಣ್ಗಾಯಿ ಬದನೆಕಾಯಿ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ಇಲ್ಲಿ ಇವಾಗ ನಾನು ಸ್ವಲ್ಪ ಬಾಣಲಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಎರಡನ್ನೂ ಸಹಿತ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಎಲ್ಲ ಊಟದಕ್ಕೂ ಸಹಿತ ಕರಿಬೇವನ್ನು ಉಪಯೋಗಿಸ್ಬೇಕಾಗುತ್ತೆ, ಅದಕ್ಕೋಸ್ಕರನೇ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಕಣ್ಣಿಗೂ ಸಹಿತ ಒಳ್ಳೆಯದು ಕರಿಬೇವು ಹಾಕ್ಕೊಂಡ್ರೆ. ಕರಿಬೇವು ಹಾಕ್ಕೊಳ್ಳೋದು ಮುಖ್ಯ ಅಲ್ಲ, ತಿನ್ನಬೇಕು. ಊಟದ ಜೊತೆಗೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ, ಹಂಗಾದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಒಂಥರ ಗರಿ ಆಗೋ ಥರ ಫ್ರೈ ಮಾಡ್ತೀನಿ. ಎಲ್ಲರೂ ಸಹಿತ ಊಟದ ಜೊತೆಗೆ ನೆಂಚ್ಕೊಂಡು ತಿಂತಾರೆ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಯಾವ್ದು ಬೇಕಾದ್ರೂ ನೀವು ಉಪಯೋಗಿಸ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನೇ ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಬೆಳ್ಳುಳ್ಳಿನೂ ಅಷ್ಟೇ ಗರಿಯಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲನೂ ಸಹಿತ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಎಲ್ಲನೂ ಸಹಿತ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಒಣಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿನೂ ಸಹಿತ ಬಳಸ್ಬೋದು, ಚೆನ್ನಾಗಿರುತ್ತೆ. ಎರಡರಲ್ಲಿ ಒಂದಾರು ಸಹಿತ ಬಳಸ್ಬೋದು. ಇವಾಗ ನಾವೇನು ಸೊಪ್ಪು ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹಿತ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸೊಪ್ಪು ಎಷ್ಟೆಷ್ಟಾಗಿದೆ ಅಂತ. 2 ಕಟ್ ತೊಗೊಂಡಿದ್ದೆ, ಆದರೆ ಸೊಪ್ಪು ಸ್ವಲ್ಪನೇ ಆಗಿದೆ. ತುಂಬ ಲಾಸ್ ಆಯಿತು ಅಂತ ಅನ್ನಿಸ್ತು. 20 ರೂಪೀಸ್ 1 ಕಟ್ ಅಂತೆ, ಅದರ ಒಳಗೆಲ್ಲ ಫುಲ್ಲು ಕೊಳ್ತೋಗೋ ಥರ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಬರೀ ಚೆನ್ನಾಗಿರೋದು ಮಾತ್ರ ತೆಗೆದುಬಿಟ್ಟು ಏನು ಮಿಕ್ಕಿದ್ದೆಲ್ಲ ಬಿಸಾಕ್ಬಿಟ್ಟೆ, ಬೇಡ ಅಂತ ಹೇಳಿಬಿಟ್ಟು. ಇಷ್ಟೇ ಸಿಕ್ಕಿದ್ದು ನನಗೆ ಸೊಪ್ಪು. ಇವಾಗ ಬೇಳೆ ಸೊಪ್ಪು ಎರಡನ್ನೂ ಸಹಿತ ಚೆನ್ನಾಗಿ ಹಾಗೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಅಂಶ ಹೊರಟೋಗುತ್ತೆ ಅಂತ ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಕಹಿ ಏನೂ ಇರೋದಿಲ್ಲ ಫ್ರೆಂಡ್ಸ್, ಬೇಯಿಸಿದ್ದೀವಲ್ವಾ, ಅದಕ್ಕೆ ಕಹಿ ಏನೂ ಇರೋದಿಲ್ಲ. ನೀರು ಮಿಕ್ಕಿರುತ್ತಲ್ಲ, ಆ ನೀರನ್ನು ಕುಡಿಬೋದು, ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೀನಲ್ವ, ಒಂಥರ ಮೆಂತ್ಯ ಡ್ರಿಂಕ್ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ. ಅದನ್ನು ಸಹಿತ ನಾನಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಕುಡಿಯೋದಕ್ಕೆ ಅಂತ. ಇಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದೆಲ್ಲನೂ ಸಹಿತ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಸೊಪ್ಪು ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ನಾವು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಹಾಕ್ಕೊಳ್ಬೋದು. ಈ ರೀತಿ ಸೊಪ್ಪು ಹಾಕ್ಕೊಂಡಿದ್ದ ನಂತರ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊಪ್ಪೊಳಗಡೆ ಟೊಮೊಟೊ ರಸ ಎಲ್ಲ ಇಳಿಯುತ್ತೆ ಅಂತ ಇಲ್ಲಿ ನಾನು ಸೊಪ್ಪು ಯಾವಾಗ ಬೇಯೋದಕ್ಕೆ ಹಾಕ್ತೀನಿ ನೋಡಿ, ಫ್ರೈ ಮಾಡೋದಕ್ಕೆ ಹಾಕ್ತೀನಿ ನೋಡಿ, ಆವಾಗಲೇ ನಾನು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಹಾಗೆ ಫ್ರೈ ಮಾಡೋದಕ್ಕೆ ಬಿಡ್ತೀನಿ.
ಒಂದು 3 ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ ಟೊಮೊಟೊ. ಇನ್ನೂ ಸಹಿತ ಹಾಗೆ ಸೌಟಲ್ಲಿ ಚೆನ್ನಾಗಿ ಇಚುಕ್ತಾ ಬರ್ತೀನಿ. ಈ ರೀತಿ ಇಚುಕ್ತಾ ಬರೋದ್ರಿಂದ ಒಂಥರ ಮೆತ್ತಗಾಗಿಬಿಡುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹಿತ. ಸ್ವಲ್ಪ ನಾನು ಸೊಪ್ಪಿನ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ನನಗೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇಳೆ ಬೇಯಿಸಿರೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರನೇ ಸ್ವಲ್ಪ ಇಲ್ಲಿ ನಾನು ಮೆಂತ್ಯ ನೀರನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೋದು. ಕೊತ್ತಂಬರಿನ ಸಹಿತ ಹಾಕ್ಕೊಂಡಿದ್ದೀನಿ. ಮೇನ್ ಇಲ್ಲಿ ಹಳದಿ ಪೌಡರ್ ಹಾಕ್ಕೊಳ್ಬೇಕಾಗುತ್ತೆ. ಹಳದಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಮೆಂತ್ಯ ಅಷ್ಟೊಂದು ಕಹಿ ಬರೋದಿಲ್ಲ. ಹಳದಿ ಪೌಡರು ತುಂಬ ಹೀರ್ಕೊಂಡ್ಬಿಡುತ್ತೆ, ಕಹಿ ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರನೇ ಹಳದಿ ಪೌಡರನ್ನು ಸಹಿತ ಹಾಕಿದ್ದೀನಿ. ಕಹಿ ಅಂಶ ಎಲ್ಲ ಎಳ್ಕೊಂಡ್ಬಿಡುತ್ತೆ ಮತ್ತು ತಿನ್ನೋದಕ್ಕೂ ಸಹಿತ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಆ ಬೇಳೆ ಎಲ್ಲ ಇನ್ನೂ ಚೆನ್ನಾಗಿ ಇದಾಗಿ ಸ್ಮ್ಯಾಶ್ ಥರ ಆಗಿಬಿಟ್ಟು ಇನ್ನೂ ಗಟ್ಟಿಯಾಗಿ ಬರುತ್ತೆ. ಬೇಯಿಸ್ತಾ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಆ ಚಪಾತಿಗೆ, ಪೂರಿಗೆ ಮತ್ತು ರೈಸಿಗೆ, ಮುದ್ದೆಗೆ ಎಲ್ಲದಕ್ಕೂ ಸಹಿತ ಆಗುತ್ತೆ. ಮುದ್ದೆಗಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಚಪಾತಿಗೆ ಬೇಕು ಅಂತ ಇಷ್ಟು ಇದರಲ್ಲಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮೆಂತ್ಯ ಪಲ್ಯ ರೆಡಿ ಆಗುತ್ತೆ. ಇದನ್ನು ಒಂದು 3 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್. ಅದು ಹಾಗೆ ಬೇಯ್ತಾ ಇರಲಿ. ಚಪಾತಿ ಹಿಟ್ಟು ಮಿದ್ದಿಟ್ಟಿದೆ ಅಲ್ವಾ, ಚಪಾತಿನೂ ಸಹಿತ ಮಾಡಬೇಕು ಇವಾಗ. ಸ್ವಲ್ಪ ಲೇಟ್ ಬೇರೆ ಆಗಿದೆ, ಅದಕ್ಕೆ ಸ್ವಲ್ಪ ಚಪಾತಿನೂ ಸಹಿತ ಉತ್ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬೇಯಿಸ್ತಾ ಇದ್ದಾರೆ, ನಾನು ಉತ್ಕೊಟ್ರೆ ಅವ್ರು ಬೇಯಿಸ್ತಾರೆ ಅಲ್ವಾ, ಅದಕ್ಕೆ ಅವರು ಸ್ವಲ್ಪನೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಚಪಾತಿನೂ ಸಹಿತ ಬೇಗ ಮಾಡ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಉದ್ದೋದಕ್ಕೂ ಸಹಿತ ಆಗ್ತಾ ಇರಲಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕಿತ್ತು, ಯಾಕೋ ಸ್ವಲ್ಪ ತೆಳುವಾಗಿ ಕಲಿಸ್ಬಿಟ್ಟಿದ್ದೀನಿ. ಆದರೂ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಗೋಧಿ ಹಿಟ್ಟಿನಿಂದಲೇ ಮಿದ್ದಿರೋದು. ಇವಾಗ ಸ್ವಲ್ಪ ಬಿಸಿಯಾಗಿ ಚಪಾತಿ ಮತ್ತು ಮೆಂತ್ಯ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರೈಸಿಗೂ ಸಹಿತ ಇಡಬೇಕು. ಮಧ್ಯೆ ನಮ್ಮ ಯಶು ಬಂದುಬಿಟ್ಟು ತರಲೆ ಮಾಡ್ತಾ ಇರ್ತಾಳೆ, ನೋಡ್ತಿರ್ಬೋದು. ಅವ್ರ ಪಪ್ಪ ಎತ್ಕೊಂಡಿದ್ದಾರೆ. ಅವಳು ಹಾಗೆ ಸ್ವಲ್ಪ ಅಡುಗೆ ಮಾಡೋ ಟೈಮಲ್ಲಿ ಮಧ್ಯೆ ಬರ್ತಾ ಇರ್ತಾಳೆ. ಆಟ ಆಡೋ ಮೂಡಲ್ಲಿ ಇದ್ಬಿಟ್ರಂತೂ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ. ಇಲ್ಲಾಂದರೆ ನಾನು ಬರ್ತೀನಿ, ನನಗೂ ಚಪಾತಿ ಕೊಡು, ಚಪಾತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸ್ವಲ್ಪ ಅವಳನ್ನ ಆ ಕಡೆ ಆಟ ಆಡೋದಕ್ಕೆ ಕಳಿಸಿದ್ದೀವಿ. ಚಪಾತಿನೂ ಸಹಿತ ಮಾಡಿದ್ದಾಯಿತು ಫ್ರೆಂಡ್ಸ್. ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಈ ರೀತಿಯಾಗಿ ಬೇಯಿಸ್ತಾ ಇದ್ದಾರೆ. ಚಪಾತಿನೂ ಸಹಿತ ಇನ್ನೊಂದು 2-3 ಬೇಯಿಸ್ಬಿಟ್ರೆ ಚಪಾತಿ ರೆಡಿ ಆಗುತ್ತೆ. ಮೆಂತ್ಯ ಪಲ್ಯನೂ ಸಹಿತ ರೆಡಿಯಾಗಿದೆ. ಅದಕ್ಕೆ ಚಟ್ನಿ ಏನು ಮಾಡೋದಿಲ್ಲ, ಮೆಂತ್ಯ ಪಲ್ಯನೇ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಪಲ್ಯನೇ ಸಾಕಾಗುತ್ತೆ ಅಂತ ಇಲ್ಲಿ ನಾನು ಸ್ವಲ್ಪ ಇದನ್ನು ಮಾಡ್ತಾಯಿದ್ದೀನಿ, ಚಪಾತಿನ ಮಾಡ್ತಾಯಿದ್ದೀನಿ. ಇಷ್ಟೇ, ಚಪಾತಿ ಮಾಡಿದರೆ ನಮ್ಮನೆ ಊಟ ರೆಡಿ. ರೈಸು ಸಹಿತ ಆಲ್ರೆಡಿ ಆಗಿಬಿಟ್ಟಿದೆ. ರೈಸ್ ಬಿಸಿಯಾಗಿ ಸ್ವಲ್ಪ ರೈಸನ್ನು ಸಹಿತ ಆವಾಗಲೇ ಇಟ್ಟಿದ್ದೀನಿ. ಇನ್ನೇನಿಲ್ಲ, ಊಟ ಮಾಡಬೇಕಷ್ಟೇ. ಹೊಟ್ಟೆ ಬೇರೆ ಹಸಿತಾ ಇದೆ, ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಬೇಗನೆ ಮಾಡ್ತಾಯಿದ್ದೀನಿ. ಇಷ್ಟು ಚಪಾತಿ ಬೇಯಿಸ್ಬಿಟ್ರೆ ಎಲ್ಲದೂ ಸಹಿತ ಇನ್ನು ಗ್ಯಾಸ್ ಬೇರೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಗಲೀಜಾಗಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಲ್ಲದೂ ಸಹಿತ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ನನ್ನ ಹಸ್ಬೆಂಡ್ ಬೇಯಿಸ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಬೆಳಗ್ಗೆನೂ ಸಹಿತ ಕ್ಲೀನ್ ಮಾಡಿದ್ದಾರೆ. ಚಪಾತಿ ಎಲ್ಲ ಮಾಡಿರ್ತೀಯಲ್ವಾ, ಆಯಿಲೆಲ್ಲ ಅಲ್ಲಿ ಟೈಲ್ಸ್ ಮೇಲೆಲ್ಲ ಸಿಡ್ದಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಇವಾಗ ಇಲ್ಲಿ ಅಡುಗೆ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದು ಆಯಿತು. ಇವಾಗ ಏನೇನು ಲಂಚ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಬಿಸಿ ಇದ್ದಾಗಲೇ ನಾನು ತಿನ್ನಬೇಕು. ನನಗೆ ಇತ್ತೀಚೆಗೆ ತಣ್ಣಗೆ ಇದ್ರೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಸಿಯಾಗಿ ತಿನ್ನೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. 7 ಪುಟಾಣಿ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿನೂ ಅಷ್ಟೇ ಚೆನ್ನಾಗಿ ಬೆಂದಿತ್ತು. ಚಪಾತಿ ಬೆಂದರೆ ಚೆನ್ನಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಚಪಾತಿ ಬೆಂದಿಲ್ಲ ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ. ನೋಡಿ ಮೆಂತ್ಯ ಪಲ್ಯ ಚೆನ್ನಾಗಿದೆ ಅಲ್ವಾ. ನಮ್ಮ ಮನೆಯವ್ರು ಎಲ್ರಿಗೂ ಸಹಿತ ಆಲ್ರೆಡಿ ಊಟ ಹಾಕ್ಕೊಟ್ಟಿದ್ದೀನಿ, ನಾನೇ ಲಾಸ್ಟು, ಅದಕ್ಕೆ ಸ್ವಲ್ಪ ಬೇಗನೆ ತಿಂತಾಯಿದ್ದೀನಿ. ಮೆಂತ್ಯ ಪಲ್ಯನಂತೂ ತುಂಬ ಟೇಸ್ಟಿಯಾಗಿ ಮಾಡಿದ್ದೆ ಅಂತಲೇ ಹೇಳ್ಬೋದು. ಸ್ವಲ್ಪ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಇರುತ್ತೆ ಅಲ್ವಾ, ಸ್ವಲ್ಪ ರೈಸ್ ಇಷ್ಟು ಸಾಕಾಗುತ್ತೆ ಅಂತ ಸ್ವಲ್ಪ ರೈಸು ಮತ್ತು ರಸಮ್ಮು ಮಾಡಿದ್ದೆ ಅಲ್ವಾ, ಅದು ಸಹಿತ ರಸಮನ್ನು ಸಹಿತ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಈ ರೀತಿಯಾಗಿ ಮನೇಲಿ ಬರೀ ರೈಸನ್ನೇ ತಿಂದರೆ ಆಗೋದಿಲ್ಲ ಅಲ್ವಾ, ಈ ರೀತಿಯಾಗಿ ಏನಾದ್ರು ಅಡುಗೆ ಸ್ಪೆಷಲ್ ಮಾಡ್ಕೊಂಡು ತಿಂದರೆ ನಮಗೂ ಖುಷಿಯಾಗುತ್ತೆ. ಮನೆಯವರೆಲ್ರಿಗೂ ಸಹಿತ ಖುಷಿಯಿಂದ ತಿಂತಾರೆ ಅಂತಲೇ ಹೇಳ್ಬೋದು. ರಸಮ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದೂ ಸಹಿತ ಬಿಸಿಯಾಗಿದೆ, ಯಾವುದೂ ತಣ್ಣಗಾಗಿಲ್ಲ ಫುಡ್ಡು, ಎಲ್ಲ ಕುಕ್ಕರಲ್ಲಿ ಮಾಡಿದ್ದಲ್ವ, ಬಿಸಿಯಾಗಿದೆ.
ನೋಡಿ ರಸಮು ಸಹಿತ ವಾವ್, ರಸಮಂತೂ ತುಂಬ ಇಷ್ಟ ಆಯಿತು ನನಗೆ ಅನ್ನದ ಜೊತೆಗೆ. ಮತ್ತು ಹಾಗೇನೂ ಸಹಿತ ಬಿಸಿ ಬಿಸಿಯಾಗಿ ಕುಡಿಬೋದು, ಏನು ತೊಂದರೆ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇಷ್ಟು ನಂದು ಮಧ್ಯಾಹ್ನ ಊಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಸೌತೆಕಾಯಿನೂ ಸಹಿತ ತಡಿಸ್ಕೊಂಡಿದ್ದೆ, ಸ್ವಲ್ಪ ಸೌತೆಕಾಯಿ ತಿಂದರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಹೀಟ್ ಇದ್ದರೆ ಬಾಡಿ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ. ನನಗೆ ಬೇರೆ ಫುಲ್ಲು ಹೀಟು ಮೊದಲೇ, ಅದಕ್ಕೆ ಸ್ವಲ್ಪ ಸೌತೆಕಾಯಿನೂ ಸಹಿತ ತರಿಸ್ಕೊಂಡಿದ್ದೆ. ಊಟದ ಜೊತೆಗೆ ಸೌತೆಕಾಯಿನೂ ಸಹಿತ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಸೌತೆಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿರಲ್ಲ ನನ್ನ ಮಿನಿ ಲಂಚ್ ಬಂದುಬಿಟ್ಟು ಈ ರೀತಿಯಾಗಿದೆ. ಎಲ್ಲದೂ ಸಹಿತ ತುಂಬ ಟೇಸ್ಟಿಯಾಗಿತ್ತು, ತುಂಬ ಇಷ್ಟಪಟ್ಟು ಮಾಡಿದರೆ ಎಲ್ಲದೂ ಸಹಿತ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ, ಹಾಗೆ ಸಹಿತ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ತುಂಬ ಸಿಂಪಲ್ಲಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನು ಮುಂದೆನೂ ಸಹಿತ ಇದೇ ಥರ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇದೇ ರೀತಿ ಮುಂದೆ ಚೆನ್ನಾಗಿರೋ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕಾಗೋದು. ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಇನ್ನೇನು ಇಲ್ಲ, ಬಿಸಿ ಬಿಸಿಯಾಗಿ ಊಟ ಮಾಡ್ಕೋಬೇಕು ನಾನು ಎಲ್ಲದೂ ಸಹಿತ. ಇಷ್ಟು ನಂದು ಊಟ, ಮಧ್ಯಾಹ್ನ ಊಟ ಅಂತಲೇ ಹೇಳ್ಬೋದು. ಇದನ್ನು ಊಟ ಮಾಡ್ಕೊಂಡು ನಾನು ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.